ನಮಸ್ಕಾರ. ಕನ್ನಡ ವಿಚಾರಧಾರೆಗಳು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಸನಾತನ ಧರ್ಮದ ಸರ್ವಶ್ರೇಷ್ಠ ದೈವಗಳಲ್ಲಿ ಒಬ್ಬರಾದ ಲೀಲಾ ಪುರುಷೋತ್ತಮರಾದ ಭಗವಂತ ಶ್ರೀಕೃಷ್ಣರ ದಿವ್ಯ ಜೀವನದ ಆಳವಾದ ಅಧ್ಯಯನವನ್ನು ಕೈಗೊಳ್ಳಲಿದ್ದೇವೆ. ಅವರ ಜನನದ ಭವಿಷ್ಯವಾಣಿಯಿಂದ ಹಿಡಿದು ಅಂತಿಮ ಲೋಕರೂಪಾಧಿಯವರೆಗಿನ ಪ್ರತಿ ಕ್ಷಣವೂ ಅಸಂಖ್ಯಾತ ಪಾಠಗಳನ್ನು ಮತ್ತು ದೈವಿಕ ಅನುಭವಗಳನ್ನು ನೀಡುತ್ತದೆ. ಅವರ ಕಥೆ ಕೇವಲ ಪುರಾಣವಲ್ಲ, ಅದು ಮಾನವ ಅಸ್ತಿತ್ವದ ಸಾರವನ್ನು, ಧರ್ಮದ ಪ್ರಾಮುಖ್ಯತೆಯನ್ನು ಮತ್ತು ಭಗವಂತನ ಅನಂತ ಪ್ರೀತಿಯನ್ನು ಪ್ರತಿಬಿಂಬಿಸುವ ದಿವ್ಯ ಕನ್ನಡಿ. ಶ್ರೀಕೃಷ್ಣರ ಜೀವನವು ಅಸಂಖ್ಯಾತ ಘಟನೆಗಳಿಂದ ಕೂಡಿದ್ದು, ಪ್ರತಿಯೊಂದು ಒಂದಕ್ಕೊಂದು ಸಂಪರ್ಕ ಹೊಂದಿವೆ. ಈ ಘಟನೆಗಳನ್ನು ಪ್ರತ್ಯೇಕಿಸುವುದು ಅಥವಾ ಕೆಲವನ್ನು ಮಾತ್ರ ಆರಿಸುವುದು ಕಷ್ಟ. ಆದರೂ ಆರಾಧನೆಯ ದೇವರುಗಳ ಗುಣಗಳನ್ನು ಆಚರಿಸಲು ಅವರ ಜೀವನದಲ್ಲಿ ಕೆಲವು ನಿರ್ದಿಷ್ಟ ಕ್ಷಣಗಳು ಎದ್ದು ಕಾಣುತ್ತವೆ. ಈ ಕ್ಷಣಗಳನ್ನು ವಿಭಿನ್ನ ಅಭಿವ್ಯಕ್ತಿಗಳ ಮೂಲಕ ವ್ಯಾಖ್ಯಾನಿಸಲಾಗಿದೆ, ಪೂಜಿಸಲಾಗಿದೆ, ಚರ್ಚಿಸಲಾಗಿದೆ ಮತ್ತು ಅಮರಗೊಳಿಸಲಾಗಿದೆ. ಹಾಗಾದರೆ ಬನ್ನಿ, ಈ ಅದ್ಭುತ ಯಾತ್ರೆಯನ್ನು ಪ್ರಾರಂಭಿಸೋಣ. ಅಧ್ಯಾಯ 1: ದೈವಿಕ ಅವತಾರದ ಭವಿಷ್ಯವಾಣಿ. ಭಗವಂತ ಶ್ರೀಕೃಷ್ಣರ ದಿವ್ಯ ಜೀವನವು ಮಥುರಾನಗರದಿಂದ ಪ್ರಾರಂಭವಾಗುತ್ತದೆ. ಅಲ್ಲಿ ದುಷ್ಟರಾಜ ಕಂಸನ ಕ್ರೌರ್ಯವು ಎಲ್ಲೆಡೆ ತುಂಬಿತ್ತು. ಕಂಸನು ತನ್ನ ತಂದೆ ಉಗ್ರಸೇನರನ್ನು ಪದಚ್ಯುತಗೊಳಿಸಿ ಸಿಂಹಾಸನವನ್ನು ಅನ್ಯಾಯದಿಂದ ಆಕ್ರಮಿಸಿಕೊಂಡಿದ್ದನು. ದೇವಕಿ, ಕಂಸನ ಸೋದರ ಸಂಬಂಧಿ ಮತ್ತು ವಸುದೇವರಿಗೆ ಮದುವೆಯ ವ್ಯವಸ್ಥೆಯನ್ನು ಕಂಸನೇ ಮಾಡಿದನು. ಆದರೆ ವಿವಾಹ ಸಮಾರಂಭದ ನಂತರ ಆಕಾಶವಾಣಿಯು ಭವಿಷ್ಯ ನುಡಿಯಿತು. ದೇವಕಿ ಮತ್ತು ವಸುದೇವರ 8ನೇ ಮಗ ಕಂಸನ ಸಾವಿಗೆ ಕಾರಣನಾಗುತ್ತಾನೆ. ಈ ಭವಿಷ್ಯವಾಣಿಯಿಂದ ನಡುಗಿದ ಕಂಸನು ತನ್ನ ಸಾವನ್ನು ತಪ್ಪಿಸಲು ದೇವಕಿ ಮತ್ತು ವಸುದೇವರನ್ನು ಕಾರಾಗೃಹದಲ್ಲಿ ಬಂಧಿಸಿದನು. ಕ್ರೂರನಾದ ಕಂಸನು ಹುಟ್ಟಿದ ತಕ್ಷಣವೇ ಅವರ ಮೊದಲ 6 ಮಕ್ಕಳನ್ನು ನಿರ್ದಯವಾಗಿ ಕೊಂದನು. ಅವನು 7ನೇ ಮಗುವಾದ ಬಲರಾಮರನ್ನು ಕೊಲ್ಲಲು ಪ್ರಯತ್ನಿಸುವ ಮೊದಲು ವಿಷ್ಣುವು ಯೋಗಮಾಯಾ ಶಕ್ತಿಯ ಮೂಲಕ ಮಗುವನ್ನು ದೇವಕಿಯ ಗರ್ಭದಿಂದ ವಸುದೇವರ ಮೊದಲ ಪತ್ನಿ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಿದರು. ಇದರಿಂದ ಬಲರಾಮರು ಸುರಕ್ಷಿತವಾಗಿ ಜನಿಸಿದರು. ಕಂಸನ ಕ್ರೌರ್ಯ ಹೆಚ್ಚಿದಾಗ ದೇವಕಿ ಮತ್ತು ವಸುದೇವರು ಮುಂದೇನು ಎಂದು ಯೋಚಿಸುತ್ತಿದ್ದರು. ನಾರದ ಮುನಿಗಳು ಕಂಸನ ಬಳಿಗೆ ಬಂದು, 8ನೇ ಮಗು ಮಾತ್ರ ಅಪಾಯ ಎಂದು ನೀನು ತಿಳಿದಿದ್ದೀಯಾ? ಹಿಂದಿನ 7 ಮಕ್ಕಳನ್ನು ಏಕೆ ಬಿಟ್ಟೆ ಎಂದು ಪ್ರೇರೇಪಿಸಿದರು. ಕಂಸನು ತನ್ನ ಉಳಿದ ಅಕ್ಕತಂಗಿಯರ ಮಕ್ಕಳನ್ನೂ ಸಹ ಕೊಲ್ಲಲು ಆದೇಶಿಸಿದನು. ಇದರಿಂದ ಕಂಸನ ಮನಸ್ಸು ನಿರಂತರವಾಗಿ ಕೃಷ್ಣನ ಬಗ್ಗೆಯೇ ಚಿಂತಿಸುವಂತಾಯಿತು. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಭಗವಂತನನ್ನು ನಿರಂತರ ಸ್ಮರಿಸುವುದರಿಂದ ಮೋಕ್ಷ ಪ್ರಾಪ್ತಿವಾಗುತ್ತದೆ. ಕಂಸನ ಈ ಕ್ರಿಯೆಯು ಅವನಿಗೆ ಅಂತಿಮವಾಗಿ ಭಗವಂತನ ಕೈಯಿಂದಲೇ ಮೋಕ್ಷವನ್ನು ಪಡೆಯಲು ಕಾರಣವಾಯಿತು. ಭಯದಿಂದಾದರೂ ಸಹ ಅವನು ನಿರಂತರವಾಗಿ ಕೃಷ್ಣರನ್ನು ಧ್ಯಾನಿಸಿದನು. ಹೀಗೆ ದೈವಿಕ ಲೀಲೆಯು ನಿಗೂಢವಾಗಿ ಪ್ರಾರಂಭವಾಯಿತು. 8ನೇ ಅವತಾರದ ಆಗಮನಕ್ಕೆ ಭೂಮಿಯನ್ನು ಸಿದ್ಧಪಡಿಸುತ್ತಾ. ಕೃಷ್ಣರ ಜನನದ ದಿನಾಂಕದ ಬಗ್ಗೆ ಅನೇಕ ವಿವಾದಗಳಿದ್ದರೂ ಅನೇಕ ವಿದ್ವಾಂಸರು ಕೃಷ್ಣರು ಬಹುಶಃ ಕ್ರಿಪೂವ 3ನೇ ಸಹಸ್ರಮಾನದಲ್ಲಿ ಅಥವಾ ಅದಕ್ಕೂ ಮುಂಚೆಯೇ ಜನಿಸಿದರು ಎಂದು ನಂಬುತ್ತಾರೆ. ಹಿಂದೂ ಸಂಪ್ರದಾಯದ ಪ್ರಕಾರ ಕೃಷ್ಣರು ಹಿಂದೂ ಚಂದ್ರನ ಕ್ಯಾಲೆಂಡರ್ನ ಭಾದ್ರಪದ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಿನ ಕೃಷ್ಣ ಪಕ್ಷದ 8ನೇ ದಿನದಂದು ಅಷ್ಟಮಿ ಎಂದು ಜನಿಸಿದರು. ಈ ದಿನವನ್ನು ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ಸೂರ್ಯ ಸಿದ್ಧಾಂತ ಎಂತಹ ಪ್ರಾಚೀನ ಹಿಂದೂ ಖಗೋಳಶಾಸ್ತ್ರ ಗ್ರಂಥದಲ್ಲಿ ಉಲ್ಲೇಖಿಸಲಾದ ಒಂದು ಸಾಮಾನ್ಯವಾಗಿ ಉಲ್ಲೇಖಿಸಲಾದ ಖಗೋಳ ಲೆಕ್ಕಾಚಾರವು ಕೃಷ್ಣರ ಜನ್ಮವನ್ನು ಕ್ರಿಪೂವ 3228ರ ಸುಮಾರಿಗೆ ಇರಿಸುತ್ತದೆ. ಈ ಲೆಕ್ಕಾಚಾರವು ಗ್ರಂಥದಲ್ಲಿ ವಿವರಿಸಿದ ನಕ್ಷತ್ರಗಳು ಮತ್ತು ಗ್ರಹಗಳ ಸ್ಥಿತಿಗಳನ್ನು ಆಧರಿಸಿದೆ. ಮಹಾಭಾರತ ಮತ್ತು ಭಾಗವತ ಪುರಾಣಗಳಂತಹ ಪ್ರಾಚೀನ ಗ್ರಂಥಗಳಲ್ಲಿ ಕಂಡುಬರುವ ಐತಿಹಾಸಿಕ ಉಲ್ಲೇಖಗಳನ್ನು ಆಧರಿಸಿದ ಮತ್ತೊಂದು ವಿಧಾನವು ಕೃಷ್ಣರ ಜನ್ಮಕ್ಕೆ ಕ್ರಿಪೂವ 3102ರಿಂದ 3067ರವರೆಗಿನ ದಿನಾಂಕಗಳನ್ನು ಸೂಚಿಸುತ್ತದೆ. ಹೀಗೆ ಭಗವಂತನ ಆಗಮನವು ಕಾಲಾತೀತವಾಗಿ ಮತ್ತು ದೈವಿಕ ನಿಯಮದ ಒಂದು ಭಾಗವಾಗಿತ್ತು. ಅಧ್ಯಾಯ 2: ಶ್ರೀಕೃಷ್ಣರ ಜನನ ಮತ್ತು ಬಾಲ್ಯ. ಅಂತಿಮವಾಗಿ ಪ್ರಾರ್ಥಿಸಿದ ಮತ್ತು ಭವಿಷ್ಯ ನುಡಿದ 8ನೇ ಮಗು ಹುಟ್ಟುವ ಸಮಯ ಬಂತು. ಕಾರ್ಗತ್ತಲೆ ರಾತ್ರಿ ಭಾದ್ರಪದ ಮಾಸದ ಅಷ್ಟಮಿಯಂದು ಕಂಸನ ಸೆರೆಮನೆಯಲ್ಲಿ ಶ್ರೀಕೃಷ್ಣರು ಜನಿಸಿದರು. ಅವರು ಕೇವಲ ಮಗುವಾಗಿ ಜನಿಸಲಿಲ್ಲ. ಅವರು 4 ಕೈಗಳಲ್ಲಿ ತಮ್ಮ ದಿವ್ಯ ಚಿಹ್ನೆಗಳಾದ ಶಂಖ, ಚಕ್ರ, ಗದ, ಪದ್ಮಗಳನ್ನು ಹಿಡಿದು ಭಗವಾನ್ ವಿಷ್ಣುವಿನ ಸಂಪೂರ್ಣ ಐಶ್ವರ್ಯಯುಕ್ತ ರೂಪದಲ್ಲಿ ದೇವಕಿ ಮತ್ತು ವಸುದೇವರ ಮುಂದೆ ಪ್ರತ್ಯಕ್ಷರಾದರು. ಆ ಕ್ಷಣ ಸೆರೆಮನೆಯು ದೈವಿಕ ಬೆಳಕಿನಿಂದ ತುಂಬಿಹೋಯಿತು. ಕಾವಲುಗಾರರು ಗಾಢನಿದ್ರೆಗೆ ಜಾರಿದರು. ವಸುದೇವರ ಬಂಧನಗಳು ಸಡಿಲಗೊಂಡವು ಮತ್ತು ಸೆರೆಮನೆಯ ಬಾಗಿಲುಗಳು ಅದ್ಭುತವಾಗಿ ತೆರೆದುಕೊಂಡವು. ಭಗವಂತನು ತನ್ನ ಪೋಷಕರಿಗೆ ತನ್ನ ವಿಶ್ವವ್ಯಾಪಿ ಸ್ವರೂಪವನ್ನು ತೋರಿಸಿದ ನಂತರ ಅವರು ತನ್ನನ್ನು ಗೋಕುಲಕ್ಕೆ ಕರೆದೊಡೆಯಬೇಕು ಎಂದು ಸೂಚಿಸಿದರು. ವಸುದೇವರು ಮಗುವಾದ ಶ್ರೀಕೃಷ್ಣರನ್ನು ಬುಟ್ಟಿಯಲ್ಲಿ ಹೊತ್ತು ಉಕ್ಕಿ ಹರಿದಂತಹ ಯಮುನಾ ನದಿಯನ್ನು ದಾಟಿ ಗೋಕುಲವನ್ನು ತಲುಪಿದರು.
ಯಮುನಾ ನದಿಯು ಕೃಷ್ಣರ ಚರಣಗಳಿಗೆ ಸ್ಪರ್ಶಿಸಲು ಉಕ್ಕಿ ಹರಿದಳು, ಆದರೆ ಕೃಷ್ಣರ ಪಾದಸ್ಪರ್ಶವಾಗುತ್ತಿದ್ದಂತೆ ನದಿಯು ತನ್ನ ಪಾಥೆಯನ್ನು ನೀಡಿತು. ಗೋಕುಲವನ್ನು ತಲುಪಿದ ವಸುದೇವರು ಅಲ್ಲಿ ನಂದಬಾಬಾ ಮತ್ತು ಯಶೋದರಿಗೆ ಜನಿಸಿದ ಮಗು ಹೆಣ್ಣಿನೊಂದಿಗೆ ಕೃಷ್ಣರನ್ನು ಅದಲುಬದಲು ಮಾಡಿದರು. ನಂದ ಮತ್ತು ಯಶೋದರಿಗೆ ಪ್ರಕಾಶದ ಕಿರಣದಂತಹ ಒಂದು ಮಗು ಜನಿಸಿತ್ತು. ಆ ಮಗುವು ವಿಷ್ಣು ಮತ್ತು ಗೋಲೋಕದ ಕೃಷ್ಣ ಇಬ್ಬರ ಸಂಯೋಗದ ಅವತಾರವಾಗಿತ್ತು. ಯೋಗಮಾಯಾ ಶಕ್ತಿಯ ಪ್ರಭಾವದಿಂದ ನಂದ ಮತ್ತು ಯಶೋದರಿಗೆ ಮಗು ಹೆಣ್ಣು ಜನಿಸಿತು ಎಂಬ ಭ್ರಮೆ ಉಂಟಾಯಿತು, ಮತ್ತು ಸೆರೆಮನೆಯಲ್ಲಿ ಯಶೋದರಿಗೆ ಜನಿಸಿದ ಮಗು ಇದೆ ಎಂದು ಎಲ್ಲರೂ ನಂಬಿದರು. ವಸುದೇವರು ಹೆಣ್ಣು ಮಗುವಿನೊಂದಿಗೆ ಮಥುರಾ ಸೆರೆಮನೆಗೆ ಹಿಂದಿರುಗಿದಾಗ ಕಾವಲುಗಾರರು ಎಚ್ಚೆತ್ತು ಕಂಸನಿಗೆ ಸುದ್ದಿ ತಿಳಿಸಿದರು. ಕಂಸನು ಮಗುವನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಮಗುವು ಅವನ ಕೈಯಿಂದ ಜಾರಿ ಆಕಾಶಕ್ಕೆ ಹಾರಿ ಯೋಗಮಾಯಾ ದೇವತೆಯಾಗಿ ಪ್ರತ್ಯಕ್ಷರಾದಳು. ನಿನ್ನನ್ನು ಕೊಲ್ಲುವವನು ಈಗಾಗಲೇ ಜನಿಸಿದ್ದಾನೆ ಎಂದು ಘೋಷಿಸಿದಳು. ಈ ಘಟನೆಯು ಕಂಸನಿಗೆ ನಿರಂತರವಾಗಿ ಕೃಷ್ಣನ ಬಗ್ಗೆ ಭಯ ಮತ್ತು ಚಿಂತೆಗೆ ಕಾರಣವಾಯಿತು, ಅವನಿಗೆ ಮೋಕ್ಷಪ್ರಾಪ್ತಿಯ ಮಾರ್ಗವನ್ನು ತೆರೆದಿತ್ತು. ಗೋಕುಲದಲ್ಲಿ ಶ್ರೀಕೃಷ್ಣರು ನಂದ ಮತ್ತು ಯಶೋದರ ಮಗುವಾಗಿ ಬೆಳೆದರು. ಅವರ ಬಾಲ್ಯವು ಅನೇಕ ಲೀಲೆಗಳಿಂದ ತುಂಬಿತ್ತು. ಒಂದು ದಿನ ಚಿಕ್ಕ ಕೃಷ್ಣರು ಮಣ್ಣು ತಿಂದಾಗ ಯಶೋದೆಯವರು ಅವರ ಬಾಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕಂಡರು. ಇದು ಕೃಷ್ಣರು ಸಾಮಾನ್ಯ ಮಗುವಲ್ಲ ಎಂದು ಅವರಿಗೆ ತಿಳಿಸಿತು. ಕಂಸನು ಕೃಷ್ಣರನ್ನು ಕೊಲ್ಲಲು ಪೂತನ, ಅರಿಸ್ತಾಸುರ, ಅಗಸಾಸುರ, ಬಕಾಸುರ, ಧೇನುಕಾಸುರ ಮುಂತಾದ ರಾಕ್ಷಸರನ್ನು ಕಳುಹಿಸಿದರು, ಆದರೆ ಕೃಷ್ಣರು ಬಾಲ್ಯದಲ್ಲೇ ಅವರೆಲ್ಲರನ್ನೂ ಸೋದಿಸಿದರು. ಯಮುನಾ ನದಿಯ ನೀರನ್ನು ವಿಷಪೂರಿತಗೊಳಿಸುತ್ತಿದ್ದ ಉಗ್ರ ಕಾಳಿಂಗ ಸರ್ಪವನ್ನು ಶ್ರೀಕೃಷ್ಣರು ದಮನಗೊಳಿಸಿ ಅದರ ಹೆಡೆಯ ಮೇಲೆ ನರ್ತಿಸಿ ಬೃಂದಾವನ ಜನರನ್ನು ರಕ್ಷಿಸಿದರು. ಇಂದ್ರದೇವತೆಗೆ ಪೂಜೆ ಸಲ್ಲಿಸುವುದರ ಬದಲು ಗೋವರ್ಧನ ಬೆಟ್ಟ ಮತ್ತು ಪ್ರಕೃತಿಯನ್ನು ಪೂಜಿಸಬೇಕು ಎಂದು ಬೃಂದಾವನ ಜನರಿಗೆ ಮನವೊಲಿಸಿದರು. ಇಂದ್ರನ ಕ್ರೋಧದಿಂದಾಗಿ ಭಾರೀ ಮಳೆ ಸುರಿದಾಗ ಕೃಷ್ಣರು ಗೋವರ್ಧನ ಬೆಟ್ಟವನ್ನು ತಮ್ಮ ಕಿರುಬೆರಳಿನ ಮೇಲೆ ಎತ್ತಿ ಬೃಂದಾವನ ಜನರಿಗೆ 7 ದಿನಗಳ ಕಾಲ ಆಶ್ರಯ ನೀಡಿದರು. ಹೀಗಾಗಿ ಗಿರಿಧಾರಿ ಎಂದೂ ಪ್ರಸಿದ್ಧರಾದರು. ಈ ಲೀಲೆಗಳು ಭಗವಂತನ ದೈವಿಕ ಶಕ್ತಿ ಮತ್ತು ಭಕ್ತರ ಮೇಲಿನ ಅವರ ಅಪಾರ ಪ್ರೀತಿಯನ್ನು ಪ್ರದರ್ಶಿಸುತ್ತವೆ. ಅಧ್ಯಾಯ 3 ವೃಂದಾವನದ ಲೀಲಾಮೃತ. ವೃಂದಾವನದಲ್ಲಿ ಶ್ರೀಕೃಷ್ಣರ ಜೀವನವು ದೈವಿಕ ಪ್ರೀತಿ, ಆಟ ಮತ್ತು ಪವಾಡಗಳ ಅದ್ಭುತ ಮಿಶ್ರಣವಾಗಿತ್ತು. ಅವರ ಬಾಲ್ಯದ ಲೀಲೆಗಳು ಮಧುರ ಲೀಲೆಗಳು ಎಂದು ಕರೆಯಲ್ಪಡುತ್ತವೆ. ಪ್ರಕೃತಿ ಮತ್ತು ಗೋಪಿಯರೊಂದಿಗೆ ಅವರ ಆಳವಾದ ಸಂಬಂಧವನ್ನು ಬಿಂಬಿಸುತ್ತವೆ. ಕಂಸನು ಕಳುಹಿಸಿದ ಅನೇಕ ರಾಕ್ಷಸರನ್ನು ಕೃಷ್ಣರು ಚಿಕ್ಕ ವಯಸ್ಸಿನಲ್ಲೇ ಸಂಹರಿಸಿದರು. ವಿಷಪೂರಿತ ಹಾಲನ್ನು ಕುಡಿಸಿ ಕೃಷ್ಣರನ್ನು ಕೊಲ್ಲಲು ಬಂದ ಪೂತನಾ ದೈತ್ಯರನ್ನು ಕೃಷ್ಣರು ಸಂಹರಿಸಿದರು. ವೃಂದಾವನಕ್ಕೆ ಅಡ್ಡಿಯಾಗಿದ್ದ ಧೇನುಕಾಸುರ, ಬಕಾಸುರ, ಅಗಸಾಸುರ, ಅರಿಸ್ತಾಸುರರನ್ನು ಕೃಷ್ಣರು ಸೋಧಿಸಿದರು. ಯಮುನಾ ನದಿಯನ್ನು ವಿಷಮಯಗೊಳಿಸುತ್ತಿದ್ದ ಉಗ್ರ ಕಾಳಿಂಗ ಸರ್ಪವನ್ನು ಕೃಷ್ಣರು ದಮನಗೊಳಿಸಿ ಅದರ ಹೆಡೆಯ ಮೇಲೆ ನರ್ತಿಸಿ ವೃಂದಾವನ ಜನರನ್ನು ರಕ್ಷಿಸಿದರು. ಗೋವರ್ಧನ ಲೀಲೆಯು ಕೃಷ್ಣರ ಶ್ರೇಷ್ಠ ದೈವಿಕ ಶಕ್ತಿ ಮತ್ತು ಅವರ ಬೋಧನೆಗಳ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಇಂದ್ರನ ವಾರ್ಷಿಕ ಪೂಜೆಗೆ ಸಿದ್ಧತೆ ನಡೆಸುತ್ತಿದ್ದ ವೃಂದಾವನ ಜನರಿಗೆ ಕೃಷ್ಣರು ತಮ್ಮ ದೈನಂದಿನ ಜೀವನದಲ್ಲಿ ಸಹಾಯ ಮಾಡುವ ಗೋವರ್ಧನ ಬೆಟ್ಟ, ಹೊಲಗಳು, ಸರೋವರಗಳು, ಗೋವುಗಳು ಇವುಗಳನ್ನು ಪೂಜಿಸಲು ಹೇಳಿದರು. ಕೃಷ್ಣರ ಮಾತು ಕೇಳಿದ ವೃಂದಾವನ ಜನರು ಇಂದ್ರನ ಪೂಜೆಯನ್ನು ನಿಲ್ಲಿಸಿ ಗೋವರ್ಧನ ಗಿರಿಯನ್ನು ಪೂಜಿಸಿದರು. ಇಂದ್ರನು ಇದನ್ನು ಕಂಡು ಕೋಪಗೊಂಡು ವೃಂದಾವನದ ಮೇಲೆ 7 ದಿನಗಳ ಕಾಲ ಭಾರೀ ಮಳೆ ಮತ್ತು ಪ್ರವಾಹವನ್ನು ಉಂಟುಮಾಡಿದನು. ಆಗ ಕೃಷ್ಣರು ತಮ್ಮ ಕಿರುಬೆರಳಿನ ಮೇಲೆ ಗೋವರ್ಧನ ಬೆಟ್ಟವನ್ನು ಎತ್ತಿ ಎಲ್ಲರಿಗೂ ಆಶ್ರಯ ನೀಡಿದರು. ಮಳೆ ನಿಂತ ನಂತರ ಇಂದ್ರನು ತನ್ನ ತಪ್ಪನ್ನರಿತುಕೊಂಡು ಕ್ಷಮೆಯಾಚಿಸಿದನು. ಈ ಘಟನೆಯ ನಂತರ ಕೃಷ್ಣರು ಗಿರಿಧಾರಿ ಎಂದು ಪ್ರಸಿದ್ಧರಾದರು. ಗೋಪಿಕಾ ಮತ್ತು ಕೃಷ್ಣರ ನಡುವಿನ ಪ್ರೀತಿಯು ಒಂದು ವಿಶಿಷ್ಟ ಸಂಬಂಧವನ್ನು ಹೊಂದಿತ್ತು. ಕೃಷ್ಣರು ಗೋಪಿಕೆಯರ ಮನೆಗಳಿಂದ ಬೆಣ್ಣೆಯನ್ನು ಕದಿಯುವುದರ ಮೂಲಕ ಅವರ ಹೃದಯಗಳನ್ನು ಕದಿಯುತ್ತಿದ್ದರು. ಇದು ದೈವಿಕ ಪ್ರೀತಿಯನ್ನು ವ್ಯಕ್ತಪಡಿಸುವ ಅವರ ಲೀಲೆಗಳಲ್ಲಿ ಒಂದು. ಗೋಪಿಕೆಯರು ಕೃಷ್ಣನನ್ನು ಬೆಣ್ಣೆ ಕದಿಯುವಾಗ ಹಿಡಿದು ಯಶೋದೆಗೆ ದೂರು ನೀಡಲು ಹೋದಾಗ ಕೃಷ್ಣರು ತಮ್ಮ ಗೆಳೆಯನ ಕೈಯನ್ನು ಗೋಪಿಕೆಯ ಕೈಗೆ ಹಾಕಿ ತಾವೇನು ಮಾಡಿಲ್ಲವೆಂದು ತೋರಿಸಿ ತಮ್ಮ ಚಮತ್ಕಾರವನ್ನು ಪ್ರದರ್ಶಿಸಿದರು. ರಾಸಲೀಲೆಯು ಕೃಷ್ಣರ ಲೀಲೆಗಳಲ್ಲಿ ಅತ್ಯಂತ ತಪ್ಪುಗ್ರಹಿಕೆಗೆ ಒಳಗಾದ ಭಾಗವಾಗಿದೆ. ಇದು ಕೃಷ್ಣರು ಅನೇಕ ಯುವತಿಯರೊಂದಿಗೆ ಕಾಮಯುಕ್ತ ನೃತ್ಯ ಮಾಡಿದ ಕಥೆಯಲ್ಲ. ವಾಸ್ತವವಾಗಿ ರಾಸಲೀಲೆಯು ದೈವಿಕ ಪ್ರೀತಿ ಮತ್ತು ಭಗವಂತನೊಂದಿಗೆ ಆತ್ಮದ ಸಂಪೂರ್ಣ ವಿಲೀನವನ್ನು ಪ್ರತಿನಿಧಿಸುತ್ತದೆ. ಗೋಪಿಕೆಯರು ಕೃಷ್ಣರ ಕರೆಯಿಂದ ಆಕರ್ಷಿತರಾಗಿ ತಮ್ಮ ಎಲ್ಲ ಕರ್ತವ್ಯಗಳನ್ನು ಮರೆತು ಅವರನ್ನು ಅನುಸರಿಸಿದರು. ಇದು ಭಕ್ತನು ಭಗವಂತನ ಕರೆಗೆ ಹೇಗೆ ಸ್ಪಂದಿಸಬೇಕು ಎಂಬುದನ್ನು ತೋರಿಸುತ್ತದೆ. ರಾಸಲೀಲೆಯಲ್ಲಿ ಪ್ರತಿಯೊಬ್ಬ ಗೋಪಿಕೆಯೂ ತನ್ನದೇ ಆದ ಕೃಷ್ಣರನ್ನು ಹೊಂದಿದ್ದಳು. ಇದು ಪ್ರತಿ ಆತ್ಮದೊಂದಿಗೆ ಭಗವಂತನ ವೈಯಕ್ತಿಕ ಸಂಬಂಧವನ್ನು ಸೂಚಿಸುತ್ತದೆ. ರಾಧೆ ಮತ್ತು ಕೃಷ್ಣರ ಪ್ರೀತಿಯು ಪ್ಲಾಟೋನಿಕ್ ಆಗಿತ್ತು.
ರಾಧೆಯು ಕೃಷ್ಣರ ಭಕ್ತಿ ಶಕ್ತಿಯಾಗಿದ್ದಳು ಮತ್ತು ಅವರ ಹೆಸರು ಕೃಷ್ಣರ ಹೆಸರಿನ ಮೊದಲು ಉಚ್ಚರಿಸಲಾಗುತ್ತದೆ ಏಕೆಂದರೆ ಅವಳ ದೈವಿಕ ಪ್ರೀತಿಯು ಕೃಷ್ಣರ ಅಸ್ತಿತ್ವವನ್ನು ಪೂರ್ಣಗೊಳಿಸುತ್ತದೆ. ರಾಧೆಯ ಅನುಮತಿಯಿಲ್ಲದೆ ಕೃಷ್ಣರನ್ನು ತಲುಪಲು ಸಾಧ್ಯವಿಲ್ಲ. ಹೀಗೆ ವೃಂದಾವನವು ಕೃಷ್ಣರ ದೈವಿಕ ಪ್ರೀತಿಯ ಕ್ಷೇತ್ರವಾಗಿತ್ತು. ಅಲ್ಲಿ ಅವರು ಪ್ರತಿಯೊಬ್ಬ ಭಕ್ತನೊಂದಿಗೆ ವಿಶಿಷ್ಟ ಸಂಬಂಧವನ್ನು ಬೆಳೆಸಿಕೊಂಡರು. ಅಧ್ಯಾಯ 4. ಕಂಸನ ವಧೆ ಮತ್ತು ಮಥುರಾ. ತಮ್ಮ 12ನೇ ವಯಸ್ಸಿನಲ್ಲಿ ಬಾಲಕೃಷ್ಣರು ಮತ್ತು ಬಲರಾಮರು ವೃಂದಾವನವನ್ನು ತ್ಯಜಿಸಿ ಮಥುರಾಗೆ ಹೊರಟರು. ಕಂಸನ ಕ್ರೂರ ಆಡಳಿತಕ್ಕೆ ಅಂತ್ಯ ಹಾಡುವುದು ಅವರ ಉದ್ದೇಶವಾಗಿತ್ತು. ಮಥುರಾದಲ್ಲಿ ಕಂಸನು ಏರ್ಪಡಿಸಿದ ಬೃಹತ್ ಕುಸ್ತಿ ಪಂದ್ಯಾವಳಿಯಲ್ಲಿ ಕೃಷ್ಣರು ಮುಷ್ಟಿಕಾ ಮತ್ತು ಚಾನೂರರಂತಹ ಬಲಿಷ್ಠ ಕುಸ್ತಿಪಟುಗಳನ್ನು ಸೋಲಿಸಿದರು. ಈ ವಿಜಯದ ನಂತರ ಕೃಷ್ಣರು ಕಂಸನಿಗೆ ಸವಾಲು ಹಾಕಿ ಅವನನ್ನು ಕೊಂದು ಹಾಕಿದರು. ಕಂಸನ ವಧೆಯು ಮಥುರಾ ನಗರಕ್ಕೆ ಶಾಂತಿಯನ್ನು ತಂದಿತು ಮತ್ತು ದೇವಕಿ ಮತ್ತು ವಸುದೇವರನ್ನು ಕಾರಾಗೃಹದಿಂದ ಮುಕ್ತಗೊಳಿಸಿತು. ಕೃಷ್ಣರು ತಮ್ಮ ತಾಯಿಯ ತಂದೆ ಉಗ್ರಸೇನರನ್ನು ಮತ್ತೆ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಿದರು. ಅವರನ್ನು ಕಂಸನು ಹಿಂದೆ ಪದಚ್ಯುತಗೊಳಿಸಿದ್ದನು. ಕಂಸನ ಮರಣವು ಅವನ ಮಾವ ಜರಾಸಂಧನನ್ನು ಕೆರಳಿಸಿತು. ಅವನು ಕಂಸನ ಸಾವಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ಮುಂದಾದನು. ಜರಾಸಂಧನು ಮುಂದಿನ ಕೆಲವು ವರ್ಷಗಳಲ್ಲಿ ಮಥುರಾದ ಮೇಲೆ 17 ಬಾರಿ ಆಕ್ರಮಣ ಮಾಡಿದನು. ಪ್ರತಿ ಬಾರಿಯೂ ಕೃಷ್ಣರು ಮತ್ತು ಬಲರಾಮರು ಮಥುರಾವನ್ನು ರಕ್ಷಿಸಿದರು. ಅವರ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿದರು. ಈ ಅವಧಿಯ ನಂತರ ಕೃಷ್ಣರು ಮತ್ತು ಬಲರಾಮರು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಉಜ್ಜಯಿನಿಯಲ್ಲಿರುವ ಅವಂತಿಕಾ ಎಂದು ಕರೆಯಲಾಗುತ್ತಿದ್ದ ಸಾಗಾ ಸಂದೀಪನಿ ಆಶ್ರಮಕ್ಕೆ ತೆರಳಿದರು. ಅಲ್ಲಿ ಕೃಷ್ಣರು ಸುಧಾಮರನ್ನು ಒಳಗೊಂಡಂತೆ ಅನೇಕ ಸ್ನೇಹಿತರನ್ನು ಮಾಡಿದರು. ಗುರು ಸಂದೀಪನಿಗಾಗಿ ಒಂದು ಕೆಲಸವನ್ನು ಪೂರ್ಣಗೊಳಿಸುವಾಗ ಕೃಷ್ಣರು ತಮ್ಮ ಪ್ರಸಿದ್ಧ ಶಂಖ ಪಾಂಚಜನ್ಯವನ್ನು ಪಡೆದರು. ಇದು ಅವರ ಗುರುದಕ್ಷಿಣೆಯಾಗಿತ್ತು. ವರ್ಷಗಳ ನಂತರ ಕುರುಕ್ಷೇತ್ರ ಯುದ್ಧದ ಪ್ರಾರಂಭಕ್ಕೆ ಸಂಕೇತವಾಗಿ ಕೃಷ್ಣರ ಪಾಂಚಜನ್ಯ ಶಂಖವನ್ನು ಬಳಸಲಾಯಿತು. ಗುರು ಸಂದೀಪನಿ ಆಶ್ರಮದಲ್ಲಿ ಕೃಷ್ಣರು ಮತ್ತು ಸುಧಾಮರ ಸ್ನೇಹಿತೆಯು ಇಂದಿಗೂ ಸುಪ್ರಸಿದ್ಧವಾಗಿದೆ. ಬಡತನದಿಂದ ಬಳಲುತ್ತಿದ್ದ ಸುಧಾಮರು ತಮ್ಮ ಸ್ನೇಹಿತನನ್ನು ಭೇಟಿಯಾಗಲು ಬಂದಾಗ ಅವರು ಕೇವಲ ಒಂದಿಷ್ಟು ಪುಳಿಯೋಗರೆ ಅವಲಕ್ಕಿಯನ್ನು ಮಾತ್ರ ಅರ್ಪಿಸಲು ಸಾಧ್ಯವಾಯಿತು. ಸುಧಾಮರು ತಮ್ಮ ಸ್ನೇಹಿತನ ಅರಮನೆಯ ಸುತ್ತಮುತ್ತ ಇಂತಹ ಅಲ್ಪ ಕಾಣಿಕೆಯನ್ನು ಅರ್ಪಿಸಲು ನಾಚಿಕೆಪಟ್ಟರು. ಆದರೆ ಕೃಷ್ಣರು ಪ್ರೀತಿಯಿಂದ ಆ ಪುಳಿಯೋಗರೆಯನ್ನು ತಿಂದರು. ತಮ್ಮ ಸ್ನೇಹಿತನನ್ನು ಭೇಟಿಯಾದ ಸಂತೋಷವನ್ನು ಅನುಭವಿಸಿದರು. ಸುಧಾಮರು ಮನೆಗೆ ಹಿಂದಿರುಗಿಲಾಗ ಅವರ ಗುಡಿಸಲು ಅರಮನೆಯಾಗಿ ಪರಿವರ್ತನೆಯಾಗಿದ್ದನ್ನು ಕಂಡರು. ಇದು ಅವರ ಸ್ನೇಹಿತನಿಂದ ಬಂದ ಉಡುಗೊರೆ. ಈ ಲೀಲೆಯು ನಿಸ್ವಾರ್ಥ ಭಕ್ತಿ ಮತ್ತು ಭಗವಂತನ ಅಪಾರ ಕೃಪೆಯನ್ನು ಕಲಿಸುತ್ತದೆ. ಭಗವಂತನು ಭೌತಿಕ ಮೌಲ್ಯಕ್ಕಿಂತ ಭಕ್ತನ ಭಾವನೆಯನ್ನು ಹೆಚ್ಚು ಗೌರವಿಸುತ್ತಾನೆ. ಕೃಷ್ಣರು ಮಥುರಾದಲ್ಲಿ ಧರ್ಮವನ್ನು ಸ್ಥಾಪಿಸಿ ಅಧರ್ಮವನ್ನು ನಿರ್ಮೂಲನೆ ಮಾಡಿದರು. ಇದು ಅವರ ಜೀವನದ ಮತ್ತೊಂದು ಪ್ರಮುಖ ಹಂತವನ್ನು ಗುರುತಿಸುತ್ತದೆ. ಅಧ್ಯಾಯ 5. ದ್ವಾರಕಾದ ಅಧ್ಯಾಯ. ಮಥುರಾದ ಘಟನೆಗಳ ನಂತರ ಕೃಷ್ಣರು ತಮ್ಮ ರಾಜಧಾನಿಯನ್ನು ದ್ವಾರಕಾಕ್ಕೆ ಸ್ಥಳಾಂತರಿಸಿದರು. ಜರಾಸಂಧನ ನಿರಂತರ ಆಕ್ರಮಣಗಳಿಂದ ಮಥುರಾ ಜನರನ್ನು ರಕ್ಷಿಸಲು ಮತ್ತು ಯಾದವರಿಗೆ ಹೊಸ ಭದ್ರ ನೆಲೆಯನ್ನು ಒದಗಿಸಲು ಈ ನಿರ್ಧಾರ ಕೈಗೊಳ್ಳಲಾಯಿತು. ದ್ವಾರಕಾ ನಗರವು ಸಮುದ್ರದ ದಡದಲ್ಲಿ ನಿರ್ಮಿಸಿದ ಅದ್ಭುತ ಮತ್ತು ಶ್ರೀಮಂತ ನಗರವಾಗಿತ್ತು. ಕೃಷ್ಣರ ಜೀವನದಲ್ಲಿನ ಮತ್ತೊಂದು ಮಹತ್ವದ ಘಟನೆ ನರಕಾಸುರನ ವಧೆ. ನರಕಾಸುರನು ತನ್ನ ರಾಜ್ಯದಲ್ಲಿ ಹೆಣ್ಣುಮಕ್ಕಳನ್ನು ಸರಮನೆಗೆ ತಳ್ಳುವುದರ ಮೂಲಕ ವ್ಯಾಪಕ ದುಃಖವನ್ನು ಉಂಟುಮಾಡಿದ್ದನು. ಏಕೆಂದರೆ ಒಂದು ಭವಿಷ್ಯವಾಣಿಯು ಅವನ ಸಾವು ಸ್ತ್ರೀಗೆ ಕಾರಣವಾಗುತ್ತಾಳೆ ಎಂದು ಹೇಳಿತ್ತು. ಈ ದಬ್ಬಾಳಿಕೆಯನ್ನು ಕೊನೆಗೊಳಿಸಲು ಕೃಷ್ಣರು ತಮ್ಮ ಶೌರ್ಯವತಿಯಾದ ಪತ್ನಿ ಸತ್ಯಭಾಮ ಜೊತೆ ನರಕಾಸುರನೊಂದಿಗೆ ಯುದ್ಧಕ್ಕೆ ಹೊರಟರು. ಸತ್ಯಭಾಮ ನರಕಾಸುರನನ್ನು ದ್ವಂದ್ವ ಯುದ್ಧದಲ್ಲಿ ತೊಡಗಿಸಿ ಅವನನ್ನು ಕೊಂದಳು. ನಂತರ ಕೃಷ್ಣರು ಎಲ್ಲಾ ಮಹಿಳೆಯರನ್ನು ಸೆರೆಯಿಂದ ಮುಕ್ತಗೊಳಿಸಿದರು. ಅವಮಾನದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಮಹಿಳೆಯರು ಕೃಷ್ಣರನ್ನು ಮದುವೆಯಾಗುವಂತೆ ವಿನಂತಿಸಿದರು ಮತ್ತು ಕೃಷ್ಣರು ಅವರನ್ನು ಮದುವೆಯಾದರು. ಇದು ಕೃಷ್ಣರ ದಯೆ ಮತ್ತು ನ್ಯಾಯದ ಕಲ್ಪನೆಯನ್ನು ತೋರಿಸುತ್ತದೆ. ದ್ವಾರಕಾದಿಂದ ಹೊರಬಂದ ಪ್ರಸಿದ್ಧ ಘಟನೆಗಳಲ್ಲಿ ಒಂದು ಜಗನ್ನಾಥಪುರಿ ದೇವಸ್ಥಾನದೊಂದಿಗೆ ಶ್ರೀಕೃಷ್ಣರ ಸಂಪರ್ಕ. ಕೃಷ್ಣರು ತಮ್ಮ ಮಾತಾ ದೇವಕಿಯ ಬಾಲ್ಯವನ್ನು ಪುನರ್ಜೀವಿಸುವ ಬಯಕೆಯನ್ನು ಪೂರೈಸಲು ವಿಶ್ವಕರ್ಮನಿಂದ ಸಾಲಿಗ್ರಾಮ ಕಲ್ಲಿನಿಂದ ಒಂದು ವಿಗ್ರಹವನ್ನು ಕೆತ್ತಿಸಿದರು. ಈ ವಿಗ್ರಹವನ್ನು ನಂತರ ರುಕ್ಮಿಣಿಗೆ ನೀಡಲಾಯಿತು. ಕೃಷ್ಣರ ಕಾಲದ ನಂತರ ಈ ವಿಗ್ರಹವು ದ್ವಾರಕಾದ ಒಂದು ಭಾಗದಲ್ಲಿ ಹೂತುಹೋಯಿತು. ಈ ವಿಗ್ರಹವನ್ನು ಒಳಗೊಂಡ ದ್ವಾರಕಾದ ಮಣ್ಣನ್ನು ಗೋಪೀಚಂದನ ಎಂದು ಕರೆಯಲಾಗುತ್ತದೆ. ಒಂದು ನಾವಿಕನು ಈ ಭಾರವಾದ ಮರಳಿನ ತುಂಡನ್ನು ಕಂಡುಹಿಡಿದು ಅದನ್ನು ತನ್ನ ದೋಣಿಗೆ ಭಾರವಾಗಿ ಬಳಸಿದನು. ಉಡುಪಿಯ ಸಮೀಪ ಪ್ರಯಾಣಿಸುತ್ತಿದ್ದಾಗ ಅವನು ಬಿರುಗಾಳಿಗೆ ಸಿಕ್ಕಿ ಸಂತ ಮಾಧ್ವಾಚಾರ್ಯರಿಂದ ರಕ್ಷಿಸಲ್ಪಟ್ಟನು.
ವಿಗ್ರಹವನ್ನು ನೋಡಿದ ಸಂತರು ಅದನ್ನು ವಿನಂತಿಸಿ ಉಡುಪಿಯಲ್ಲಿ ಸ್ಥಾಪಿಸಿದರು. ದ್ವಾರಕಾದಿಂದ ಪೂರ್ವಕ್ಕೆ ಬಂದ ಜನರು ಕೃಷ್ಣರ ಅಸ್ಥಿಪಂಜರವನ್ನು ಅಂದ್ರೆ ಪಿಂಡವನ್ನು ಜಗನ್ನಾಥಪುರಿ ದೇವಸ್ಥಾನದ ವಿಗ್ರಹದೊಳಗೆ ಇಟ್ಟಿದ್ದಾರೆ ಎಂದು ದಂತಕಥೆಗಳು ಹೇಳುತ್ತವೆ. ಸ್ಥಳೀಯ ದಂತಕಥೆಯ ಪ್ರಕಾರ ಪ್ರತಿ 12 ವರ್ಷಕ್ಕೊಮ್ಮೆ ಈ ಬ್ರಹ್ಮಪೋಟ್ಲಿ ಎಂಬ ಬಂಡಲನ್ನು ತೆಗೆದು ಹೊಸ ವಿಗ್ರಹಕ್ಕೆ ವರ್ಗಾಯಿಸಲಾಗುತ್ತದೆ. ಈ ಬಂಡಲನ್ನು ಸಾಮಾನ್ಯವಾಗಿ ದೇವಸ್ಥಾನದ ಅತ್ಯಂತ ಹಿರಿಯ ಪುರೋಹಿತರು ಕಣ್ಣುಕಟ್ಟಿ ಸ್ಪರ್ಶಿಸುತ್ತಾರೆ. ಕೃಷ್ಣರು 16,800 ಪತ್ನಿಯರನ್ನು ಹೊಂದಿದ್ದರು ಎಂದು ಹೇಳಲಾಗಿದೆ. ಆದರೆ ಅವರ ಜೀವನದಲ್ಲಿ 3 ಪ್ರಮುಖ ಮಹಿಳೆಯರು ಇದ್ದರು: ಯಶೋದೆ, ರುಕ್ಮಿಣಿ ಮತ್ತು ರಾಧೆ. ರುಕ್ಮಿಣಿ ಕೃಷ್ಣರ ಮೊದಲ ಪತ್ನಿಯು ದೇವತೆ ಲಕ್ಷ್ಮಿಯ ಅವತಾರವೆಂದು ನಂಬಲಾಗಿದೆ. ಕೃಷ್ಣರು ರುಕ್ಮಿಣಿಗೆ ಶ್ರೀ ಎಂಬ ಹೆಸರನ್ನು ನೀಡಿದರು ಮತ್ತು ಅಂದಿನಿಂದ ಅವರ ಶ್ರೀಕೃಷ್ಣವೆಂದು ಕರೆಯಲ್ಪಟ್ಟರು. ನಾರದರು ಕೃಷ್ಣರ 2ನೇ ಪತ್ನಿ ಸತ್ಯಭಾಮಗೆ ರುಕ್ಮಿಣಿ ಕೃಷ್ಣರನ್ನು ಹೆಚ್ಚು ಪ್ರೀತಿಸುತ್ತಾಳೆ ಎಂದು ಹೇಳಿದರು. ಇದು ಸತ್ಯಭಾಮ ತೂಕದ ಸ್ಪರ್ಧೆಗೆ ಒಪ್ಪಿಕೊಂಡಳು. ಕೃಷ್ಣರು ಒಂದು ತಟ್ಟೆಯಲ್ಲಿ ಕೂತಾಗ ಸತ್ಯಭಾಮ ತನ್ನ ಎಲ್ಲ ಸಂಪತ್ತನ್ನು ಇನ್ನೊಂದು ತಟ್ಟೆಯಲ್ಲಿ ಇಟ್ಟರೂ ಕೃಷ್ಣರ ತೂಕಕ್ಕೆ ಸಮವಾಗಲಿಲ್ಲ. ರುಕ್ಮಿಣಿ ಕೇವಲ ಒಂದು ತುಳಸಿ ಎಲೆಯನ್ನು ಸಂಪತ್ತಿನ ರಾಶಿಯ ಮೇಲೆ ಇಟ್ಟಾಗ ಕೃಷ್ಣರನ್ನು ತೂಗಿದಳು. ಇದು ಕೃಷ್ಣರಿಗೆ ಭಕ್ತನಿಂದ ಸಂಪತ್ತಿಗಿಂತ ಭಕ್ತಿಯೇ ಮುಖ್ಯವೆಂದು ತೋರಿಸುತ್ತದೆ. ಹೀಗೆ ದ್ವಾರಕಾವು ಕೃಷ್ಣರ ರಾಜಕೀಯ ಮತ್ತು ಕೌಟುಂಬಿಕ ಜೀವನದ ಕೇಂದ್ರವಾಗಿತ್ತು. ಅಲ್ಲಿ ಅವರು ತಮ್ಮ ದೈವಿಕ ಶಕ್ತಿ ಮತ್ತು ಪ್ರೀತಿಯನ್ನು ಪ್ರದರ್ಶಿಸಿದರು. ಅಧ್ಯಾಯ 6: ಮಹಾಭಾರತ ಮತ್ತು ಕುರುಕ್ಷೇತ್ರ. ದ್ವಾರಕಾದಲ್ಲಿ ಭಗವಂತ ಶ್ರೀಕೃಷ್ಣರು ಪಾಂಡವರ ಮತ್ತು ಕೌರವರ ನಡುವಿನ ಮಹಾಭಾರತ ಯುದ್ಧದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು. ಅವರ ಸಾರ್ವಜನಿಕ ಜೀವನವು ಮುಖ್ಯವಾಗಿ ಮಹಾಭಾರತದಲ್ಲಿ ಕಂಡುಬರುತ್ತದೆ. ಅಲ್ಲಿ ಅವರು ನಿಸ್ವಾರ್ಥ ಪರಿಪೂರ್ಣ ಕರ್ಮದ ಉದಾಹರಣೆಯಾಗಿ ನಿಂತರು. ಕುರುಕ್ಷೇತ್ರ ಯುದ್ಧದ ಮೊದಲು ಕೃಷ್ಣರು ಪಾಂಡವರ ಪರವಾಗಿ ಹಸ್ತಿನಾಪುರದ ಆಸ್ಥಾನಕ್ಕೆ ಶಾಂತಿ ರಾಯಭಾರಿಯಾಗಿ ಅಂದ್ರೆ ಪಾಂಡವ ದೂತರಾಗಿ ಹೋದರು. ದುರ್ಯೋಧನನು ಕೃಷ್ಣರನ್ನು ಸೆರೆಹಿಡಿಯಲು ಬಲೆ ಹಾಕಿದನು. ಆದರೆ ಕೃಷ್ಣರು ತಮ್ಮ ವಿಶ್ವರೂಪ ದರ್ಶನವನ್ನು ಪ್ರದರ್ಶಿಸಿದರು. ಇದು ದುರ್ಯೋಧನನನ್ನು ಅವನ ಶಕ್ತಿದಾಹದಿಂದ ಕುರುಡನಾಗುವಂತೆ ಮಾಡಿ ಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿತು. ವಿಶ್ವರೂಪ ದರ್ಶನವು ಕೃಷ್ಣರ ಸರ್ವವ್ಯಾಪಿತ್ವ ಮತ್ತು ಅವರ ದೈವಿಕ ಶಕ್ತಿಯನ್ನು ತೋರಿಸುತ್ತದೆ. ಯುದ್ಧಕ್ಕೆ ಮುನ್ನ ಕೃಷ್ಣರು ಕರ್ಣನಿಗೆ ಅವನ ನಿಜ ಗುರುತಿಯನ್ನು ಅಂದರೆ ಕುಂತಿಯ ಮೊದಲ ಮಗ, ಪಾಂಡವರ ಸಹೋದರ ಎಂಬುದನ್ನು ಬಹಿರಂಗಗೊಳಿಸಿದರು. ಆದರೂ ಕರ್ಣನು ದುರ್ಯೋಧನನಿಗೆ ಋಣಿಯಾಗಿದ್ದರಿಂದ ಅವನನ್ನು ತ್ಯಜಿಸಲು ಸಾಧ್ಯವಾಗಲಿಲ್ಲ. ಕರ್ಣನು ಪಾಂಡವರಿಗೆ ತನ್ನ ನಿಜ ಗುರುತಿಯನ್ನು ಬಹಿರಂಗಗೊಳಿಸದಂತೆ ಕೃಷ್ಣರಿಗೆ ಭರವಸೆ ನೀಡಿದನು. ಕೃಷ್ಣರು ದುರ್ಯೋಧನ ಮತ್ತು ಅರ್ಜುನ ಇಬ್ಬರಿಗೂ ಸಹಾಯದ ಆಯ್ಕೆಯನ್ನು ನೀಡಿದಾಗ ದುರ್ಯೋಧನನು ಕೃಷ್ಣರ ಬೃಹತ್ ಸೈನ್ಯವಾದ ನಾರಾಯಣೀ ಸೇನೆಯನ್ನು ಆಯ್ಕೆ ಮಾಡಿದನು ಮತ್ತು ಅರ್ಜುನನು ನಿಶ್ಶಸ್ತ್ರನಾದ ಕೃಷ್ಣರನ್ನೇ ಆಯ್ಕೆ ಮಾಡಿದನು, ಏಕೆಂದರೆ ಕೃಷ್ಣರ ಉಪಸ್ಥಿತಿಯೇ ಎಲ್ಲವಕ್ಕಿಂತ ಮುಖ್ಯವೆಂದು ತಿಳಿದಿದ್ದನು. ಹೀಗೆ ಕೃಷ್ಣರು ಅರ್ಜುನನ ರಥದ ಸಾರಥಿಯಾಗಲು ಒಪ್ಪಿಕೊಂಡರು. ಯುದ್ಧದಲ್ಲಿ ಶಸ್ತ್ರ ಹಿಡಿಯವಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನು ತನ್ನ ಸೋದರ ಮವನಮಾರಿಗೂ ಮತ್ತು ಸಂಬಂಧಿಕರ ವಿರುದ್ಧ ಹೋರಾಡಲು ನಿರಾಕರಿಸಿದಾಗ ಕೃಷ್ಣರು ಅರ್ಜುನನಿಗೆ ಭಗವದ್ಗೀತೆಯ ಜ್ಞಾನವನ್ನು ಉಪದೇಶಿಸಿದರು. ಈ ಸಮಯದಲ್ಲಿ ಕೃಷ್ಣರು ಅರ್ಜುನನಿಗೆ ತಮ್ಮ ನಿಜವಾದ ವಿಶ್ವರೂಪ ದರ್ಶನವನ್ನ ಮತ್ತೊಮ್ಮೆ ತೋರಿಸಿದರು. ಯುದ್ಧದ ಉದ್ದಕ್ಕೂ ಕೃಷ್ಣರು ಪಾಂಡವರನ್ನು ರಕ್ಷಿಸಲು ಅನೇಕ ಸಂದರ್ಭಗಳಲ್ಲಿ ಮಧ್ಯಪ್ರವೇಶ ಮಾಡಿದರು. ಭಗದತ್ತನ ವೈಷ್ಣವಾಸ್ತ್ರದಿಂದ ಅರ್ಜುನನನ್ನು ರಕ್ಷಿಸಿದರು. ಅದನ್ನು ತಮ್ಮ ಎದೆಗೆ ಸ್ವೀಕರಿಸಿದರು. ದ್ರೋಣಾಚಾರ್ಯರನ್ನು ದುರ್ಬಲಗೊಳಿಸಲು ಅಶ್ವತ್ಥಾಮನ ಸಾವಿನ ಬಗ್ಗೆ ಅರ್ಜುನನಿಗೆ ಸುಳ್ಳು ಹೇಳಲು ಪ್ರೇರೇಪಿಸಿದರು. ಇದು ದ್ರೋಣರ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರಿತು. ಜಯದ್ರಥನನ್ನು ಕೊಲ್ಲಲು ಅರ್ಜುನನ ಪ್ರತಿಜ್ಞೆಯನ್ನು ಪೂರೈಸಲು ಕೃಷ್ಣರು ತಮ್ಮ ಸುದರ್ಶನ ಚಕ್ರದಿಂದ ಸೂರ್ಯನನ್ನು ಮುಚ್ಚಿ ಯುದ್ಧಭೂಮಿಯಲ್ಲಿ ಕತ್ತಲೆಯನ್ನು ಸೃಷ್ಟಿಸಿದರು. ಇದರಿಂದ ಜಯದ್ರಥನು ರಾತ್ರಿಯೆಂದು ಭಾವಿಸಿ ನಿಂತನು ಮತ್ತು ಅರ್ಜುನನು ಅವನ ಶಿರಚ್ಛೇದನ ಮಾಡಿದನು. ಜಯದ್ರಥನ ತಂದೆಯ ಶಾಪದಿಂದ ಅರ್ಜುನನನ್ನು ರಕ್ಷಿಸಲು ಕೃಷ್ಣರು ಜಯದ್ರಥನ ತಲೆಯನ್ನು ಅವನ ತಂದೆಯ ಕೈಗೆ ಬೀಳುವಂತೆ ಮಾಡಿದಲು. ಇದು ಶಾಪವನ್ನು ವಿಫಲಗೊಳಿಸಿತು. ಕರ್ಣನ ಬಾಣದಿಂದ ಅರ್ಜುನನನ್ನು ರಕ್ಷಿಸಲು ಕೃಷ್ಣರು ರಥವನ್ನು ಭೂಮಿಯಲ್ಲಿ ಕೆಲವು ಇಂಚುಗಳಷ್ಟು ತಗ್ಗಿಸಿದರು. ಇದರಿಂದ ಬಾಣವು ಅರ್ಜುನನ ಕಿರೀಟವನ್ನು ಮಾತ್ರ ತೆಗೆದುಹೋಯಿತು. ಯುದ್ಧದ ನಂತರ ಕೃಷ್ಣರು ಮತ್ತು ಅರ್ಜುನನು ರಥದಿಂದ ಇಳಿದಾಗ ರಥವು ತಕ್ಷಣವೇ ಬೆಂಕಿಯಿಂದ ಭಸ್ಮವಾಯಿತು, ಏಕೆಂದರೆ ಕೃಷ್ಣರ ಉಪಸ್ಥಿತಿಯೇ ಅದನ್ನು ಅಸ್ತ್ರಗಳಿಂದ ರಕ್ಷಿಸಿತ್ತು. ಹೀಗೆ ಕೃಷ್ಣರು ಮಹಾಭಾರತ ಯುದ್ಧದಲ್ಲಿ ಕೇವಲ ಸಾರಥಿಯಾಗಿರಲಿಲ್ಲ, ಬದಲಿಗೆ ದೈವಿಕ ನಿಯಮದ ಸಂರಕ್ಷಕರಾಗಿ ಪಾಂಡವರ ವಿಜಯದ ಗುಪ್ತ ರೂವಾರಿಗಳಾಗಿದ್ದರು. ಅಧ್ಯಾಯ 7: ಭಗವದ್ಗೀತೆಯ ಉಪದೇಶ. ಮಹಾಭಾರತದ ಕೇಂದ್ರಭಾಗದಲ್ಲಿ ಕುರುಕ್ಷೇತ್ರ ಯುದ್ಧಭೂಮಿಯ ಮಧ್ಯದಲ್ಲಿ ಭಗವಂತ ಶ್ರೀಕೃಷ್ಣರು ಮಾನವ ಕುಲಕ್ಕೆ ಶಾಶ್ವತ ಜ್ಞಾನದ ಅಮೃತವಾದ ಭಗವದ್ಗೀತೆಯನ್ನು ಉಪದೇಶಿಸಿದರು. ಯುದ್ಧದ ಮುನ್ನ ಮಹಾಪರಾಕ್ರಮಿ ಅರ್ಜುನನು ತನ್ನ ಸ್ವಂತ ಸಂಬಂಧಿಕರು, ಗುರುಗಳು ಮತ್ತು ಸ್ನೇಹಿತರನ್ನು ಎದುರಿಸಲು ಹಿಂಜರಿದನು.
ಯುದ್ಧ ಮಾಡುವ ಬದಲು ಅವನು ವ್ಯಾಕುಲತೆ ಮತ್ತು ನಿರಾಶೆಯಿಂದ ಪೀಡಿತನಾಗಿ ಧನುಸ್ಸನ್ನು ಹಿಡಿಯಲು ಸಾಧ್ಯವಾಗದೆ ನಿಂತನು. ಅರ್ಜುನನ ಈ ಗೊಂದಲದ ಕ್ಷಣದಲ್ಲಿ ಕೃಷ್ಣರು ಅವನಿಗೆ ಜ್ಞಾನದ ದಾರಿದೀಪವನ್ನು ಬೆಳಗಿದರು, ತಮ್ಮ ನಿಜವಾದ ವಿಶ್ವರೂಪವನ್ನು ಪ್ರದರ್ಶಿಸಿದರು. ಭಗವದ್ಗೀತೆಯು 3 ಪ್ರಮುಖ ಮಾರ್ಗಗಳನ್ನು ಬೋಧಿಸುತ್ತದೆ. ಕರ್ಮಯೋಗ, ಇದು ನಿಸ್ವಾರ್ಥ ಕರ್ಮದ ಮಾರ್ಗ. ಕೃಷ್ಣರು ಅರ್ಜುನನಿಗೆ ತನ್ನ ಕರ್ತವ್ಯವನ್ನು ಫಲದ ಮೇಲೆ ಆಸಕ್ತಿಯಿಲ್ಲದೆ ನಿರ್ವಹಿಸುವಂತೆ ಹೇಳಿದರು. ಯಶಸ್ಸು ಅಥವಾ ವೈಫಲ್ಯ ಮುಖ್ಯವಲ್ಲ, ಬದಲಿಗೆ ಪ್ರಾಮಾಣಿಕತೆ ಮತ್ತು ಸಮರ್ಪಣಾಭಾವದಿಂದ ಕರ್ತವ್ಯವನ್ನು ನಿರ್ವಹಿಸುವುದೇ ಮುಖ್ಯ. ಫಲಿತಾಂಶಗಳ ಬಗ್ಗೆ ಚಿಂತಿಸದೆ ಕರ್ಮದ ಮೇಲೆ ಗಮನಹರಿಸುವ ಈ ಮನಸ್ಥಿತಿಯು ಶಾಂತಿ ಮತ್ತು ತೃಪ್ತಿಗೆ ಕಾರಣವಾಗುತ್ತದೆ. ಜ್ಞಾನಯೋಗ, ಇದು ಜ್ಞಾನದ ಮಾರ್ಗ. ಕೃಷ್ಣರು ಆತ್ಮದ ನಿಜವಾದ ಸ್ವರೂಪ ಮತ್ತು ವಿಶ್ವದ ಸ್ವರೂಪವನ್ನು ಅರಿತುಕೊಳ್ಳುವ ಬಗ್ಗೆ ವಿವರಿಸಿದರು. ನಾವು ಕೇವಲ ಈ ಭೌತಿಕ ದೇಹಗಳಲ್ಲ, ನಾವು ಶಾಶ್ವತ ಆತ್ಮಗಳು, ಅನಂತ ದೈವಿಕ ಪ್ರಜ್ಞೆಯ ಭಾಗ. ಈ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳುವುದರಿಂದ ಜೀವನದ ಸುಖದುಃಖಗಳು ಅಷ್ಟು ದೊಡ್ಡದಾಗಿ ಕಾಣುವುದಿಲ್ಲ. ಇದು ಜೀವನದ ಆಳವಾದ ಸತ್ಯಗಳನ್ನು ಅರ್ಥಮಾಡಿಕೊಳ್ಳಲು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವುದರ ಬಗ್ಗೆ ಇದೆ. ಭಕ್ತಿಯೋಗ, ಇದು ಭಕ್ತಿಯ ಮಾರ್ಗ. ಕೃಷ್ಣರು ದೇವರ ಕಡೆಗೆ ಪ್ರೀತಿ ಮತ್ತು ಭಕ್ತಿಯ ಮಹತ್ವವನ್ನು ಒತ್ತಿ ಹೇಳಿದರು. ಶುದ್ಧ ಹೃದಯದಿಂದ ದೇವರಿಗೆ ಶರಣಾಗುವುದರಿಂದ ಅಂತಿಮ ಮೋಕ್ಷವನ್ನು ಪಡೆಯಬಹುದು ಎಂದು ಅವರು ಭರವಸೆ ನೀಡಿದರು. ಭಕ್ತಿಯೋಗವು ದೈವಿಕ ಶಕ್ತಿಯೊಂದಿಗೆ ಆಳವಾದ ಮತ್ತು ವೈಯಕ್ತಿಕ ಸಂಬಂಧವನ್ನು ಬೆಳೆಸಿಕೊಳ್ಳುವುದರ ಬಗ್ಗೆ ಇದೆ. ಕೃಷ್ಣರ ಬೋಧನೆಗಳು ಈ 3 ಮಾರ್ಗಗಳಲ್ಲಿ ಒಂದನ್ನು ಮಾತ್ರ ಆರಿಸಿಕೊಳ್ಳುವಂತೆ ಸೂಚಿಸುವುದಿಲ್ಲ. ಬದಲಿಗೆ ಗೀತೆಯು ಈ 3 ಮಾರ್ಗಗಳನ್ನು ಸುಂದರವಾಗಿ ಸಂಯೋಜಿಸುತ್ತದೆ, ಸಮತೋಲಿತ ಮತ್ತು ಸಂತೃಪ್ತ ಜೀವನಕ್ಕೆ ಕಾರಣವಾಗುತ್ತದೆ. ಇದು ವಿವೇಕ ಶಕ್ತಿ ಮತ್ತು ಕರುಣೆಯಿಂದ ಜೀವನದ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಭಗವದ್ಗೀತೆಯು ಅನೇಕ ಪ್ರಮುಖ ಪಾಠಗಳನ್ನು ಒಳಗೊಂಡಿದೆ. ಭೌತಿಕ ಆಸೆಗಳಿಂದ ಅಲಿಪ್ತತೆ, ಆಸೆಗಳು ದುಃಖಕ್ಕೆ ಕಾರಣವಾಗುತ್ತವೆ ಎಂದು ಕೃಷ್ಣರು ವಿವರಿಸಿದರು. ಎಲ್ಲರಲ್ಲಿಯೂ ದೈವಿಕತೆಯನ್ನು ನೋಡುವುದು, ಸಮತ್ವ, ಪ್ರತಿಯೊಬ್ಬ ವ್ಯಕ್ತಿಯು ಅವರ ಹಿನ್ನೆಲೆ ಏನೇ ಆಗಿರಲಿ ಗೌರವಕ್ಕೆ ಅರ್ಹರು ಎಂದು ಕೃಷ್ಣರು ಕಲಿಸಿದರು. ಸ್ವಯಂ ನಿಯಂತ್ರಣ ಮತ್ತು ಮನಸ್ಸಿನ ನಿಯಂತ್ರಣ, ಮನಸ್ಸು ಸ್ನೇಹಿತನೂ ಆಗಬಹುದು, ಶತ್ರುವೂ ಆಗಬಹುದು. ಧ್ಯಾನ, ಸ್ವಯಂ ನಿಯಂತ್ರಣ ಮತ್ತು ಸಕಾರಾತ್ಮಕ ಚಿಂತನೆಯ ಮೂಲಕ ಮನಸ್ಸನ್ನು ನಿಯಂತ್ರಿಸಬೇಕು. ವರ್ತಮಾನದಲ್ಲಿ ಬದುಕುವುದು, ಭೂತಕಾಲದ ಬಗ್ಗೆ ಚಿಂತಿಸದೆ ಅಥವಾ ಭವಿಷ್ಯದ ಬಗ್ಗೆ ಆತಂಕಪಡದೆ ವರ್ತಮಾನದಲ್ಲಿ ಬದುಕಲು ಕೃಷ್ಣರು ಪ್ರೋತ್ಸಾಹಿಸಿದರು. ನಂಬಿಕೆ ಮತ್ತು ಶರಣಾಗತಿ, ದೈವಿಕ ಶಕ್ತಿಯಲ್ಲಿ ಸಂಪೂರ್ಣ ನಂಬಿಕೆಯಿಟ್ಟು ಶರಣಾಗುವುದರಿಂದ ಎಲ್ಲಾ ಕಷ್ಟಗಳನ್ನು ಮೀರಿ ಶಾಂತಿಯನ್ನು ಪಡೆಯಬಹುದು ಎಂದು ಅವರು ಭರವಸೆ ನೀಡಿದರು. ಪ್ರಪಂಚದ ಅಶಾಶ್ವತತೆ, ಭೌತಿಕ ಪ್ರಪಂಚವು ತಾತ್ಕಾಲಿಕ ಮತ್ತು ಸದಾ ಬದಲಾಗುತ್ತಿರುತ್ತದೆ ಎಂದು ಕೃಷ್ಣರು ಅರ್ಜುನನಿಗೆ ನೆನಪಿಸಿದರು. ಆಂತರಿಕ ಶಕ್ತಿ, ನಿಜವಾದ ಶಕ್ತಿ ಆತ್ಮದ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕದಿಂದ ಬರುತ್ತದೆ, ಬಾಹ್ಯಸೂರಗಳಿಂದಲ್ಲ. ಕೃಷ್ಣರ ದೈವಿಕ ಉಪದೇಶಗಳು ಅರ್ಜುನನಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಇವು ಇಂದಿಗೂ ಮಾನವಕುಲಕ್ಕೆ ಜೀವನದ ಸವಾಲುಗಳನ್ನು ಎದುರಿಸಲು ಮಾರ್ಗದರ್ಶನ ನೀಡುತ್ತವೆ. ಯಾರು ನನ್ನನ್ನು ಎಲ್ಲವೂ ಎಂದು ನಂಬುತ್ತಾರೋ, ಯಾರು ನನಗೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತಾರೋ, ಅವರನ್ನು ನಾನು ಕ್ಷಣವೂ ವಿರಾಮವಿಲ್ಲದೆ ನೋಡಿಕೊಳ್ಳುತ್ತೇನೆ ಎಂದು ಕೃಷ್ಣರು ಘೋಷಿಸಿದರು. ಅಧ್ಯಾಯ 8, ಅಂತಿಮ ಕ್ಷಣಗಳು ಮತ್ತು ಲೋಕೃಪಾಧಿ. ಮಹಾಭಾರತ ಯುದ್ಧವು ಮುಗಿದ ನಂತರ ಕೃಷ್ಣರ ಜೀವನದ ಕೊನೆಯ ಹಂತ ಪ್ರಾರಂಭವಾಯಿತು. ಅದು ದ್ವಾಪರಯುಗದ ಅಂತ್ಯ ಮತ್ತು ಕಲಿಯುಗದ ಪ್ರಾರಂಭವನ್ನು ಸೂಚಿಸುತ್ತದೆ. ಕುರುಕ್ಷೇತ್ರ ಯುದ್ಧದಲ್ಲಿ ತಮ್ಮ 100 ಮಕ್ಕಳಾದ ಕೌರವರನ್ನು ಕಳೆದುಕೊಂಡ ಗಾಂಧಾರಿ ಅಗಾಧ ದುಃಖದಿಂದ ಕೃಷ್ಣರನ್ನು ಶಪಿಸಿದಳು. ಗಾಂಧಾರಿಯು ಕೃಷ್ಣರನ್ನು ಅವಳಂತೆ 36 ವರ್ಷಗಳ ನಂತರ ತನ್ನ ಸ್ವಂತ ರಾಜವಂಶದ ಅಂತ್ಯವನ್ನು ನೋಡುತ್ತಾನೆ ಮತ್ತು ಒಬ್ಬ ಬೇಟೆಗಾರನ ಬಾಣದಿಂದ ಸಾಯುತ್ತಾನೆ ಎಂದು ಶಪಿಸಿದಳು. ಕೃಷ್ಣರು ಈ ಶಾಪವನ್ನು ಮಂದಹಾಸದಿಂದ ಸ್ವೀಕರಿಸಿದರು, ಏಕೆಂದರೆ ಇದು ಅವರ ದೈವಿಕ ಲೀಲೆಯ ಒಂದು ಭಾಗವಾಗಿತ್ತು ಮತ್ತು ಇದು ಹೇಗೂ ಇದ್ದಲ್ಲಿ ಸಂಭವಿಸಲಿತ್ತು ಎಂದು ತಿಳಿದಿದ್ದರು. ಗಾಂಧಾರಿಯ ಶಾಪವು ನಿಜವಾಯಿತು. 36 ವರ್ಷಗಳ ನಂತರ ದ್ವಾರಕದಲ್ಲಿ ಯಾದವ ಅಂತರ್ಯುದ್ಧವು ಪ್ರಾರಂಭವಾಯಿತು. ಕೃಷ್ಣರ ಸಂಬಂಧಿಕರು ಅಹಂಕಾರದಿಂದ ಕುಡಿದು ಪರಸ್ಪರ ಹೋರಾಡಿ ತಮ್ಮನ್ನೇ ನಾಶಪಡಿಸಿಕೊಂಡರು. ಕೃಷ್ಣರು ತಮ್ಮ ಕುಲದ ಅಂತ್ಯವನ್ನು ವೀಕ್ಷಿಸಿದರು ಮತ್ತು ಈ ಅರಾಜಕತೆಯನ್ನು ಕೊನೆಗೊಳಿಸಲು ತಮ್ಮ ಮರ್ತ್ಯ ರೂಪವನ್ನು ತ್ಯಜಿಸಲು ನಿರ್ಧರಿಸಿದರು. ವಿನಾಶವನ್ನು ಮುಂಗಾಣುವ ಮೊದಲು ಕೃಷ್ಣರು ತಮ್ಮ ಜನರಿಗೆ ದ್ವಾರಕ ಅಪಾಯದಲ್ಲಿದೆ ಎಂದು ಸಲಹೆ ನೀಡಿದರು ಮತ್ತು ಅವರನ್ನು ಇತರ ದೇಶಗಳಿಗೆ ಹೋಗುವಂತೆ ಹೇಳಿದರು. ನಂತರ ಕೃಷ್ಣರು ಪ್ರಭಾಸ ಪಟ್ಟಣಕ್ಕೆ ತೆರಳಿದರು. ಅಲ್ಲಿ ಒಂದು ದೈವಿಕವಾದರೂ ದುಃಖದ ಘಟನೆ ಸಂಭವಿಸಿತು. ಜಾರ ಎನ್ನುವ ಬೇಟೆಗಾರ ಕೃಷ್ಣರ ಚರಣವನ್ನು ಜಿಂಕೆಯ ಬಾಯಿ ಎಂದು ತಪ್ಪಾಗಿ ಭಾವಿಸಿ ವಿಷಪೂರಿತ ಬಾಣವನ್ನು ಹಾರಿಸಿದನು. ಈ ಬಾಣವು ಕೃಷ್ಣರ ಚರಣವನ್ನು ಹೊಡೆದು ಆ ವಿಷವು ದೇಹದಾದ್ಯಂತ ಹರಡಿತು.
ಹೀಗೆ ಭಗವಂತ ಶ್ರೀಕೃಷ್ಣರು ಹಿರಣ್ಯ ಕಪಿಲಾ ಮತ್ತು ಸರಸ್ವತಿ ನದಿಗಳ ಸಂಗಮದ ದಡದಲ್ಲಿ ತಮ್ಮ ದೈವಿಕ ಧಾಮವನ್ನು ಪ್ರವೇಶಿಸಿದರು. ಅವರ ಮರಣವು ದೈವಿಕ ಯೋಜನೆಯ ಪೂರ್ಣತೆಯಾಗಿತ್ತು. ಭೌತಿಕ ದೇಹದ ಅಶಾಶ್ವತತೆ ಮತ್ತು ಆತ್ಮದ ಶಾಶ್ವತತೆಯನ್ನು ಸಂಕೇತಿಸುತ್ತದೆ. ಕೃಷ್ಣರ ಅಂತಿಮ ಕ್ಷಣಗಳನ್ನು ಮಹಾಭಾರತ ಮತ್ತು ಭಾಗವತ ಪುರಾಣದಲ್ಲಿ ವಿವರಿಸಲಾಗಿದೆ. ಬಲರಾಮರು ಕೃಷ್ಣರ ಅಗಲಿಕೆಯ ಮೊದಲು ಬಿಳಿ ಸರ್ಪದ ರೂಪದಲ್ಲಿ ಸಾಗರವನ್ನು ಪ್ರವೇಶಿಸಿ ತಮ್ಮ ಲೋಕಕ್ಕೆ ಹಿಂತಿರುಗಿದರು. ಕೃಷ್ಣರ ದೇಹವನ್ನು ತ್ಯಜಿಸಿದ ನಂತರ ಅವರ ಮಹಾನ್ ನಗರವಾದ ದ್ವಾರಕ ಸಮುದ್ರದಲ್ಲಿ ಮುಳುಗಿತು. ಅರ್ಜುನನು ಕೃಷ್ಣರ ಅಗಲಿಕೆ ಮತ್ತು ದ್ವಾರಕದ ನಾಶದ ಸುದ್ದಿ ಕೇಳಿ ಅಲ್ಲಿಗೆ ಧಾವಿಸಿ ಕೃಷ್ಣರ ಪತ್ನಿಯರು ಮತ್ತು ಇತರ ದ್ವಾರಕಾ ಮಹಿಳೆಯರನ್ನು ರಕ್ಷಿಸಿದನು. ದ್ವಾರಕವನ್ನು ತೊರೆದ ತಕ್ಷಣವೇ ಅರ್ಜುನನು ಕಡಲತೀರದ ನಗರವಾದ ದ್ವಾರಕವನ್ನು ಒಂದು ದೊಡ್ಡ ಅಲೆ, ಸುನಾಮಿಯಂತೆ ನುಂಗುತ್ತಿರುವುದನ್ನು ಸಾಡಿದನು. ಇದು ದ್ವಾಪರಯುಗದ ಅಂತ್ಯ ಮತ್ತು ಕಲಿಯುಗದ ಪ್ರಾರಂಭದ ಸಂಕೇತವಾಗಿತ್ತು. ಕೃಷ್ಣರ ಈ ದೈವಿಕ ನಿರ್ಗಮನವು ಕೇವಲ ಒಂದು ಅಂತ್ಯವಲ್ಲ, ಬದಲಿಗೆ ಹೊಸ ಯುಗಕ್ಕೆ ನಾಂದಿ ಹಾಡಿತು ಮತ್ತು ದೈವಿಕ ತತ್ವಗಳ ನಿರಂತರತೆಯನ್ನು ಎತ್ತಿಹಿಡಿಯಿತು. ಭಗವಂತ ಶ್ರೀಕೃಷ್ಣರ ದಿವ್ಯ ಜೀವನವು ಸತ್ಯ, ಧರ್ಮ ಮತ್ತು ಪ್ರೀತಿಯ ಸಾರವಾಗಿದೆ. ಅವರ ಜನ್ಮದಿಂದ ಹಿಡಿದು ಲೋಕೃಪಾಧಿಯವರೆಗಿನ ಪ್ರತಿ ಲೀಲೆಯೂ, ಪ್ರತಿ ಬೋಧನೆಯೂ ಮಾನವ ಕುಲಕ್ಕೆ ಶಾಶ್ವತ ಜ್ಞಾನ ಮತ್ತು ಸ್ಫೂರ್ತಿಯನ್ನು ನೀಡುತ್ತದೆ. ಭಗವದ್ಗೀತೆಯ ಮೂಲಕ ಅವರು ನೀಡಿದ ಪಾಠಗಳು, ವಿಶೇಷವಾಗಿ ಕರ್ಮ, ಜ್ಞಾನ ಮತ್ತು ಭಕ್ತಿಯ ಮಾರ್ಗಗಳು ಇಂದಿಗೂ ನಮ್ಮ ಜೀವನವನ್ನು ಮಾರ್ಗದರ್ಶಿಸುತ್ತಿವೆ. ಕೃಷ್ಣರು ತಮ್ಮ ಜೀವನದುದ್ದಕ್ಕೂ ಪ್ರತಿಯೊಬ್ಬ ಭಕ್ತನಿಗೆ ಹೇಗೆ ಪ್ರತ್ಯೇಕವಾಗಿ ಸ್ಪಂದಿಸುತ್ತಾರೆ ಎಂಬುದನ್ನು ತೋರಿಸಿದರು. ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಅವರು ನಮ್ಮೊಂದಿಗೆ ಇರುತ್ತಾರೆ ಎಂಬುದನ್ನು ನೆನಪಿಸಿದರು. ಅವರ ಅಂತಿಮ ಕ್ಷಣಗಳು ಕೂಡ ಭೌತಿಕ ದೇಹದ ಅಶಾಶ್ವತತೆ ಮತ್ತು ಆತ್ಮದ ಅಮರತ್ವವನ್ನು ಎತ್ತಿಹಿಡಿಯುತ್ತವೆ. ಅವರು ಯಾವುದೇ ಭಯವಿಲ್ಲದೆ ತಮ್ಮ ಮರ್ತ್ಯ ರೂಪವನ್ನು ತ್ಯಜಿಸಿದರು, ಏಕೆಂದರೆ ಅವರ ಉದ್ದೇಶವು ಈಡೇರಿತ್ತು: ಧರ್ಮವನ್ನು ಸ್ಥಾಪಿಸುವುದು ಮತ್ತು ಅಧರ್ಮವನ್ನು ನಿರ್ಮೂಲನೆ ಮಾಡುವುದು. ಶ್ರೀಕೃಷ್ಣರ ಕಥೆಯು ಕೇವಲ ಒಂದು ಹಿಂದಿನ ಘಟನೆಯಲ್ಲ, ಅದು ಇಂದಿಗೂ ಪ್ರಸ್ತುತವಾಗಿರುವ ನಮ್ಮ ಹೃದಯದಲ್ಲಿ ನಿರಂತರವಾಗಿ ಸ್ಪಂದಿಸುತ್ತಿರುವ ಒಂದು ದಿವ್ಯ ಅಸ್ತಿತ್ವ. ನೀವು ಗೊಂದಲಕ್ಕೊಳಗಾಗಿರಬಹುದು, ಕುತೂಹಲದಿಂದಿರಬಹುದು, ಸಂತೋಷದಿಂದಿರಬಹುದು ಅಥವಾ ಕೋಪದಿಂದಿರಬಹುದು. ಕೃಷ್ಣರ ಕಡೆಗೆ ನಿರ್ದೇಶಿಸಲ್ಪಟ್ಟ ಯಾವುದೇ ಭಾವನೆಯೂ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಜನ್ಮಾಷ್ಟಮಿಯು ನಮ್ಮ ಹೃದಯವನ್ನು ಅವರಿಗೆ ತೆರೆಯುವ ಒಂದು ಅವಕಾಶ. ಆಗ ಅವರು ನೇರವಾಗಿ ಬಂದು ನಮ್ಮ ಹೃದಯದಲ್ಲಿ ನೆಲೆಸುತ್ತಾರೆ. ರಾಧಾ ಮತ್ತು ಕೃಷ್ಣರಲ್ಲಿ ಮುಳುಗಿರಿ. ಅವರು ನಿಮ್ಮನ್ನು ನೀವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಕರೆದು ಹೋಗುತ್ತಾರೆ. ನಿಮ್ಮ ಇಷ್ಟದೇವತೆ ಯಾರೇ ಆಗಿರಲಿ, ಅವರು ನಿಮ್ಮನ್ನು ಕಂಡುಹಿಡಿಯುತ್ತಾರೆ ಮತ್ತು ನಿಮ್ಮನ್ನು ಆ ಸ್ಥಳದಲ್ಲಿ ಇರಿಸುತ್ತಾರೆ. ಮತ್ತು ಅದು ಅವರೇ ಆಗಿದ್ದರೆ ನೀವು ಈಗಾಗಲೇ ತಲುಪಿದ್ದೀರಿ. ನಮ್ಮ ಈ ಪ್ರಯತ್ನವು ನಿಮಗೆ ಖಂಡಿತ ಇಷ್ಟವಾಯಿತು ಎಂದು ನಾವು ಆಶಿಸುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಹೆಚ್ಚು ಪರಿವಾರದವರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಒಂದು ವೇಳೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯನ್ನು ಆಲ್ಗೆ ಸೆಟ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಬರೆದು ಪರಮಾತ್ಮನಿಗೆ ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಮರೆಯಬೇಡಿ. ಸ್ನೇಹಿತರೆ, ಈ ವಿಡಿಯೋದಿಂದ ನಿಮಗೆ ಬಹಳಷ್ಟು ಕಲಿಯಲು ಸಿಕ್ಕಿದೆ ಎಂದು ನಾವು ಆಶಿಸುತ್ತೇವೆ. ನಾವು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ